ಹಾಯ್ ಎಲ್ಲರಿಗೂ ನಮಸ್ತೆ. ರಮೇಶ್ ಉರ್ಬಿನ್ ಅವ್ರ ವಿಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಗೆಳೆಯರೇ, ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇವತ್ತು ಮಾರ್ಚ್ 8 ಮಹಿಳಾ ದಿನಾಚರಣೆ. ಎಲ್ಲ ನನ್ನ ತಾಯಂದರಿಗೆ, ತಂಗಿಯರಿಗೆ, ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ, ಮಳೆ ಇಲ್ಲದವನ ಮಹಿಳೆ ಇಲ್ಲದ ಜೀವನ ಎರಡೂ ಬರಡಾದಂತೆ ಎಂಬ ನಾನುಡಿಯಂತೆ ಒಬ್ಬ ಮಹಿಳೆಯು ಒಬ್ಬ ಮನುಷ್ಯನ ಜೀವನದಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತಾಳೆ ಅಂತ ಹೇಳ್ತಾ, ಅಂತಹ ಎಲ್ಲ ನನ್ನ ತಾಯಂದಿರಿಗೆ, ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಇವತ್ತು ನಾನು ಮೇನ್ ಇಂಪಾರ್ಟೆಂಟ್ ಆಗಿ ಒಬ್ಬ ಮಹಿಳಾ ಕೇಂದ್ರಿತವಾಗಿ ಒಂದು ದೇಶ ಪ್ರೇಮದ ಕಥೆಯನ್ನ ಅಥವಾ ಒಂದು ರಿಯಲ್ ಲೈಫ್ ಬೇಸ್ಡ್ ಇವೆಂಟ್ಸ್ ಅನ್ನ ಇಟ್ಟುಕೊಂಡು ನಿರ್ಮಾಣವಾದಂತಹ ಒಂದು ಮೂವಿಯ ಬಗ್ಗೆ ಹೇಳಲು ಹೊರಟಿದ್ದೇನೆ. ಆ ಮೂವಿ ಹೆಸರು ಏನಪ್ಪಾ ಅಂತಂದ್ರೆ ರಾಜಿ ಅಂತ ಹೇಳಿ. ಮೂಲತಃ ಈ ಮೂವಿ ಹಿಂದಿಯಲ್ಲಿ ನಿರ್ಮಾಣವಾಗಿದ್ದು ವಿಕ್ಕಿ ಕೌಶಲ್ ಮತ್ತು ಆಲಿಯಾ ಭಟ್ ರವರು ಮುಖ್ಯವಾಗಿ ನಟಿಸಿದ್ದಾರೆ. ಅಂದ್ರೆ ಮುಖ್ಯ ಪಾತ್ರದಲ್ಲಿ ಅವರು ಅಭಿನಯಿಸಿದ್ದಾರೆ. ಒಂದು ಅದ್ಭುತವಾದಂತಹ ನಟನೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಈ ಆಲಿಯಾ ಭಟ್ ರವರದು ಬಹಳ ಒಂದು ಅತ್ಯದ್ಭುತವಾದಂತಹ ನಟನೆ. ನೀವು ಆ ಮೂವಿ ನೋಡಿದಾಗ ಗೊತ್ತಾಗತ್ತೆ. ಇದು ಅಂದ್ರೆ ಅವರ ಆಕ್ಟಿಂಗ್ ಬಗ್ಗೆ ನಿಮಗೆ ಆ ಮೂವಿ ನೋಡಿದ್ರೇನೆ ಗೊತ್ತಾಗತ್ತೆ. ಸೊ ಈ ಮೂವಿ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಬಾಂಗ್ಲಾದೇಶಕ್ಕೆ 1971ರಲ್ಲಿ ಸ್ವತಂತ್ರ ಸಿಕ್ತು. ಅದಕ್ಕಿಂತ ಮುಂಚೆ ನಡೆದಂತಹ ಘಟನೆಗಳಿವು. ಏನಂದ್ರೆ ಹಿದಾಯತ್ ಖಾನ್ ಅಂತೇಳಿ ಒಬ್ರು ಇಂಡಿಯನ್ ಇಂಟೆಲಿಜೆನ್ಸ್ ಏಜೆಂಟ್ ರವರು ನಾನು ಭಾರತದ ವಿರೋಧಿ ಅಂತ ಹೇಳಿಕೊಂಡು ಪಾಕಿಸ್ತಾನದಲ್ಲಿ ಇರ್ತಕ್ಕಂತಹ ಬ್ರಿಗೇಡಿಯರ್ ಪರ್ವೇಜ್ ಸೈಯದ್ ಎಂಬುವರ ಅವರದ ನಂಬಿಕೆಯನ್ನ ಗಳಿಸಿ ಅವರೊಂದಿಗೆ ಆಪ್ತವಾಗಿದ್ದುಕೊಂಡು ಅಲ್ಲಿ ಪಾಕಿಸ್ತಾನದಲ್ಲಿ ನಡೆಯತಕ್ಕಂತಹ ವಿಷಯಗಳನ್ನ ಭಾರತದ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ಗೆ ಅವರು ಮಾಹಿತಿಯನ್ನ ರವಾನೆ ಮಾಡ್ತಿರ್ತಾರೆ. ಸೊ ಒಂದು ದಿನ ಅಂದ್ರೆ ಅವ್ರಿಗೆ ವಯಸ್ಸಾದ ಕಾರಣ ಅವ್ರಿಗೂ ಲಂಗ್ ಕ್ಯಾನ್ಸರ್ಗೆ ತುತ್ತಾಗಿರ್ತಾರೆ. ಸೊ ಲಂಗ್ ಕ್ಯಾನ್ಸರ್ ಆದ ನಂತರ ಈ ಕೆಲಸ ನನ್ನ ಮುಂದೆ ಇನ್ನೂ ಸಾಧ್ಯ ಇಲ್ಲ ಅಂತ ಗೊತ್ತಾದ ಮೇಲೆ ತನ್ನ 20 ವಯಸ್ಸಿನ ಮಗಳಾದ ಸಹಮತ್ರವನ್ನು ಕೇಳ್ತಾರೆ. ಏನಂತಂದ್ರೆ ನನಗೆ ಈ ಕೆಲಸ ಇನ್ನು ಮುಂದೆ ನನ್ನ ಕೈಲಿ ಮಾಡಕ್ ಸಾಧ್ಯ ಆಗುದಿಲ್ಲ, ನೀ ಈ ಕೆಲಸ ಮಾಡ್ತೀಯ ಅಂತ ಕೇಳಿದಾಗ ಸಹಮತ್ ಒಪ್ಕೊಂಡು ಬೀಳ್ತಾಳೆ. ಅವಾಗ ಆ ಸಹಮತ್ ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿ ಆಗಿರ್ತಾಳೆ. 20 ವರ್ಷದ ವಯಸ್ಸಿನ ಹುಡುಗಿ. ಈ ಬೇಹುಗಾರಿಕೆ ಬಗ್ಗೆ ಹಿಂದೂ ಮುಂದೆ ಗೊತ್ತಿಲ್ಲ, ಏನೂ ಅನುಭವನೂ ಇರುವುದಿಲ್ಲ ಅಂತ ಹುಡುಗಿ ನಾನು ಮಾಡ್ತೀನಿ ಅಂತೇಳಿ ಒಪ್ಕೊಂಡ್ ಬಿಡ್ತಾಳೆ. ಆಕೆಯನ್ನ ಭಾರತದ ಬಾಹ್ಯ ಬೇಹುಗಾರಿಕಾ ಏಜೆನ್ಸಿ ಆದಂತಹ ರಾದಲ್ಲಿ ಆಕೆಗೆ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಅಲ್ಲಿ ಟ್ರೈನಿಂಗ್ ನಲ್ಲಿ ಆಕೆ ಎಲ್ಲರ ಇದನ್ನ ಮೀರಿ, ಎಕ್ಸ್ಪೆಕ್ಟೇಷನ್ ಮೀರಿ ಆಕೆನು ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾಳೆ. ಸೊ ಆಕೆನ ಏನ್ ಮಾಡ್ತಾರಂತಂದ್ರೆ ಅಲ್ಲಿ ಏನಂತಂದ್ರೆ ಈ ಪಾಕಿಸ್ತಾನ ಆರ್ಮಿಯಲ್ಲಿ ನಡೆಯುವಂತಹ ಮಾಹಿತಿಗಳನ್ನ ಭಾರತಕ್ಕೆ ರವಾನೆ ಮಾಡಲು ಅಲ್ಲಿ ಬ್ರಿಗೇಡಿಯರ್ ಪರ್ವೇಜ್ ಸೈಯದ್ ಅಂತ ಇದ್ರಲ್ಲ, ಅವನ ಮಗನಾದಂತಹ ಇಕ್ಬಾಲನಿಗೆ ಇವಳನ್ನ ಅರೇಂಜ್ಡ್ ಮ್ಯಾರೇಜ್ ಮಾಡೋದ್ರ ಮುಖಾಂತರ ಮದುವೆ ಮಾಡಿಕೊಟ್ಟು ಅಲ್ಲಿರ್ತಕ್ಕಂಥ ಮಾಹಿತಿಯನ್ನ ಭಾರತಕ್ಕೆ ತಗೋಬೇಕು ಅನ್ನೋದೊಂದು ಅವ್ರದ್ದು ಇದನ್ನಾಗತ್ತೆ, ಕಾನ್ಸೆಪ್ಟ್ ಆಗಿರ್ತದೆ ಅಥವಾ ಒಂದು ಟ್ಯಾಕ್ಟಿಕ್ಸ್ ಆಗಿರುತ್ತೆ. ಸೊ ಇವಳನ್ನ ಮದುವೆನೂ ಮಾಡಿಕೊಡ್ತಾರೆ, ಎಲ್ಲನೂ ಆಗತ್ತೆ. ಅಲ್ಲಿ ಏನೇನು ನಡೆಯುತ್ತೆ, ಅಲ್ಲಿ ಅವಳು ಯಾವ ರೀತಿಯಾಗಿ ಧೈರ್ಯದಿಂದ, ದಿಟ್ಟತನದಿಂದ ಸಾಹಸವನ್ನ ಮೆರೀತಾಳೆ, ಅಥವಾ ಅವಳು ತನ್ನ ಭಾವನೆಗಳನ್ನ ನೋಡಿ. ಏನಂತಂದ್ರೆ ಒಬ್ಬ ಹೆಣ್ಣು ಮಗಳು ಇಷ್ಟೊಂದು ಧೈರ್ಯದಿಂದ ಒಂದು ವಿರೋಧದ ದೇಶದ, ಅದು ಆರ್ಮಿಲಿ ಇರ್ತಕ್ಕಂತ ಒಬ್ಬ ಸೈನ್ಯಾಧಿಕಾರಿಯ ಸೊಸೆಯಾಗಿ ಅಲ್ಲಿ ಆಕ್ಟಿಂಗ್ ಮಾಡೋದಂದ್ರೆ ಅಷ್ಟು ಈಸಿನಾ ಅಂದ್ರೆ ನಾರ್ಮಲ್ ಆಗಿ ನಾವು ಮೂವಿಲಿ ಮಾಡ್ಬೋದು, ಬಟ್ ರಿಯಲ್ ಲೈಫ್ ನಲ್ಲಿ ಆ ಕೆಲಸ ಮಾತ್ರ ಬಹಳ ಕಷ್ಟಕರವಾದಂಥದ್ದು. ಅದು ಏನಂತಂದ್ರೆ ಅಷ್ಟು ಈಸಿ ಆದಂತ ಕೆಲಸ ಅಂತರೂ ಅಲ್ಲ. ಸ್ವಲ್ಪ ಎಲ್ಲೂ ಹೆಚ್ಚು ಕಡಿಮೆ ಆದ್ರೂ ಕೂಡ ನಮ್ಮ ಜೀವಕ್ಕೆ ಅಪಾಯ ಇರುತ್ತೆ. ಸೊ ಅಂತಹ ಎಲ್ಲ ಒಂದು ಅಪಾಯವನ್ನ ಎದುರಿಸಿ ಅವಳು ಭಾರತಕ್ಕೆ ಏನ್ ಮಾಡ್ತಾಳೆ ಅಂದ್ರೆ ಮಾಹಿತಿಯನ್ನ ಕೊಡ್ತಿರ್ತಾಳೆ. ಅಲ್ಲಿ ಕೊನೆ ಏನಾಗತ್ತಂದ್ರೆ ಅವಳ ಪರ್ವೇಜ್ ಸೈಯದ್ ಅಂತ ಬ್ರಿಗೇಡಿಯರ್ ಇರ್ತಾನಲ್ಲ, ಅವನಿಗೆ ಒಬ್ಬ ಆಪ್ತವಾಗಿ ಒಬ್ಬ ಸರ್ವೆಂಟ್ ಇರ್ತಾನೆ, ಅಬ್ದುಲ್ ಅಂತೇಳಿ. ಅಬ್ದುಲ್ನಿಗೆ ಒಂದು ದಿನ ಅವನಿಗೆ ಗೊತ್ತಾಗ್ಬಿಡತ್ತೆ ಇವಳು ಭಾರತದ ಬೇಹುಗಾರಿಕಾ ಏಜೆನ್ಸಿಯಿಂದ ಕೆಲಸ ಮಾಡ್ತಿದ್ದಾಳೆ ಅಂತ ಅವನಿಗೆ ಗೊತ್ತಾಗತ್ತೆ. ಬಾತ್ರೂಮ್ ನಲ್ಲಿ ಇವಳು ಮಾಹಿತಿಯನ್ನ ರವಾನೆ ಮಾಡಲು ಇಟ್ಟಿರ್ತಕ್ಕಂತಹ ಎಲ್ಲಾ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ಗಳು ಅವ್ನಿಗೆ ಗೊತ್ತಾಗಿ ಅವನು ಪರ್ವೇಜ್ ಸೈಯದ್ನಿಗೆ ಹೇಳಲು ಹೊರಟಾಗ ಅವನನ್ನು ಕೂಡ ಕೊಲ್ತಾಳೆ. ಅವನು ಹೇಗೆ ಸತ್ತ ಅಂತೇಳಿ ಈ ಇಕ್ಬಾಲ್ ಇರ್ತಾನಲ್ಲ, ಇಕ್ಬಾಲನ ಅಣ್ಣ ಮೆಹಬೂಬ್ ಅಂತೇಳಿ ಅವನು ಕೂಡ ಒಬ್ಬ ಆರ್ಮಿಯಲ್ಲಿ ಆಫೀಸರ್ ಇರ್ತಾನೆ. ಅವನು ಇನ್ವೆಸ್ಟಿಗೇಷನ್ ಅನ್ನ ಸ್ಟಾರ್ಟ್ ಮಾಡ್ತಿರ್ತಾನೆ. ಇದು ಇನ್ವೆಸ್ಟಿಗೇಷನ್ ಆಯ್ತಂದ್ರೆ ತನ್ನ ಜೀವಕ್ಕೆ ಕೂತು ಅಂತೇಳಿ ಕೂಡ ಅವನನ್ನು ಕೂಡ ಪಾಯ್ಸನಸ್ ಇಂಜೆಕ್ಷನ್ ಮಾಡಿ ಕೊಲ್ತಾಳೆ. ಸೊ ಇಷ್ಟೆಲ್ಲ ಒಬ್ಬ ಮಹಿಳೆ ಮಾಡುದು ಬಹಳ ಈಸಿ ಆದಂತ ಕೆಲಸ ಏನಲ್ಲ. ನಮ್ಗೆ ಒಂಥರ ಅಚ್ಚರಿ ಅನ್ಸುತ್ತೆ. ಇಷ್ಟು ಧೈರ್ಯವನ್ನ ಇದನ್ನೆಲ್ಲ ಸಹಿಸ್ಕೊಂಡು ಒಬ್ಬರ ನಂಬಿಕೆಯನ್ನು ಗಳಿಸಿಕೊಂಡು ಅಲ್ಲಿ ಈ ರೀತಿಯಾಗಿ ಒಂದು ಕೆಲಸವನ್ನ ಮಾಡೋದಿದೆಯಲ್ಲ, ಅದು ಒಂದು ಅತ್ಯದ್ಭುತವಾದ ಕೆಲಸ, ಅಥವಾ ಒಂದು ಅಂತಾರ ಎಲ್ಲದಕ್ಕೂ ಮೀರಿದಂತಹ ಕೆಲಸವನ್ನು ಅವರು ಮಾಡಿದ್ದಾರೆ.
ಏನಾಗಿರುತ್ತೆ ಅಂತಂದ್ರೆ ಪಾಕಿಸ್ತಾನದವರು ಏನಂತಂದ್ರೆ ನಮ್ಮ ದೇಶದ ಅವಾಗ ಬಂಗಾಳ ಕೊಲ್ಲಿಯಲ್ಲಿ INS ವಿಕ್ರಾಂತ್ ಅಂದ್ರೆ ಯುದ್ಧದ ಹಡಗು ನೌಕೆಗಳನ್ನ ಅಂದ್ರೆ ಯುದ್ಧ ಏರ್ಕ್ರಾಫ್ಟ್ ಗಳನ್ನ ಸಾಗಿಸುವಂತಹ ಹಡಗಿನ ಮೇಲೆ ಇವರ PNS ಗಾಜಿ ಅಂತಹ ಒಂದು ಸಬ್ಮರೀನ್ ಮುಖಾಂತರ ಇವರು ಅದರ ಮೇಲೆ ಅಟ್ಯಾಕ್ ಮಾಡ್ಬೇಕಂತ ಹೇಳಿ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಸೊ ಆ ಪ್ಲಾನ್ ಏನಂತಂದ್ರೆ ಆ ಪ್ಲಾನ್ ಇದ್ರ ಮುಖಾಂತರ ಏನ್ ಮಾಡ್ತಾರೆ ಅಂದ್ರೆ ಇವಳನ್ನ ಮದುವೆ ಮಾಡಿ ಕೊಡೋದ್ರ ಮುಖಾಂತರ ಆ ಪ್ಲಾನ್ ಇವರಿಗೆ ಗೊತ್ತಾಗತ್ತೆ. ಅದರಿಂದ ಏನಾಗತ್ತಂದ್ರೆ ಅವರು ಲಾಸ್ಟ್ಗೆ ನೀವು ಇನ್ನೊಂದು ಮೂವಿ ಬರುತ್ತೆ ಗಾಜಿ ಅಂತ ಹೇಳಿ, ಅದು ಕೂಡ ಒಂದು ಅತ್ಯದ್ಭುತವಾದಂತಹ ಮೂವಿ. ಆ ಮೂವಿ ನೋಡಬಹುದು. ಸೊ ಈ ಮೂವಿ ನೋಡಿದ ಮೇಲೆ ಆ ಮೂವಿಯನ್ನ ನೋಡ್ರಿ ನೀವು. ಯಾಕಂತಂದ್ರೆ ಈ ಮೂವಿಗೂ ಮತ್ತು ರಾಜಿಗೂ ಎರಡು ಏನಂತಂದ್ರೆ ಒಂದು ಒಳ್ಳೆ ಕನೆಕ್ಷನ್ ಇದೆ. ಇದಾದ ನಂತರ ಅದೇನಾಗತ್ತಂದ್ರೆ ಅವರು ಏನ್ ಮಾಡ್ತಾರೆ, ಅವರ ಅಟ್ಯಾಕ್ ವಿಫಲ ಆಗತ್ತೆ. ಸೊ ಏನಂತಂದ್ರೆ ಲಾಸ್ಟ್ಕ ಏನಾಗದ ಅಂದ್ರೆ ಇವರಿಬ್ಬರು ಸತ್ತಾದ ಮೇಲೆ ಅಂದ್ರೆ ಅದು ಪರ್ವೇಜ್ ಸಾಹೇಬ್ ಬ್ರಿಗೇಡಿಯನ್ ಸರ್ವೆಂಟು ಮತ್ತು ಅವನ ದೊಡ್ಡ ಮಗ ಮೆಹಬೂಬ್ ಸತ್ತಾದ ನಂತರ ಇವಳ ಜೀವಕ್ಕೆ ಕೂತು ಅಂತ ತಿಳ್ಕೊಂಡು ಭಾರತದವ್ರು ಏನ್ ಮಾಡ್ತಾರಂತಂದ್ರೆ ಅವಳನ್ನ ಮತ್ತೆ ಭಾರತಕ್ಕೆ ವಾಪಸ್ ಕರೆತರುವುದು ಸೂಕ್ತ ಅಂತ ಹೇಳಿ ಅವರನ್ನು ವಾಪಸ್ ಭಾರತಕ್ಕೆ ಕರೆತರುವಾಗ ಆಕೆಯ ಗಂಡ ಆದಂತಹ ಇಕ್ಬಾಲ್ನು ಕೂಡ ಅಲ್ಲಿ ಸಾಯ್ತಾನೆ. ಸೊ ಇದೊಂದು ಬಹಳ ಭಾವನಾತ್ಮಕವಾಗಿ ಏನಂತಂದ್ರೆ ಇದೊಂದು ಭಾವನಾತ್ಮಕ ಸಂಘರ್ಷಣ ಅಂತ ಹೇಳ್ಬೋದು ಅವಳಿಗೆ. ಇದನ್ನೆಲ್ಲಾ ನೋಡಿ ಅವಳಿಗೆ ಏನಾಗತ್ತಂದ್ರೆ ಬಹಳ ಡಿಪ್ರೆಷನ್ ಆಗಿಬಿಡ್ತಾಳೆ. ಡಿಪ್ರೆಷನ್ ಆಗಿ ಏನಂತಂದ್ರೆ ಅವಳು ಎಲ್ಲಿ ಬಹಳ ಒಂಥರ ಅವಳು ಕುಗ್ಗಿ ಹೋಗಿಬಿಡ್ತಾಳೆ. ಸೊ ಆಕೆಯನ್ನ ಮತ್ತೆ ಭಾರತಕ್ಕೆ ವಾಪಸ್ ಕರೆತಗೊಂಡ್ಬರ್ತಾರೆ. ಅವಳು ಆಕ್ಚುಲಿ ಏನು ಇಕ್ಬಾಲ್ ಅಂತ ಇರ್ತಾನಲ್ಲ ಅವನ ಜೋಡೆ ದಿವಸ ಬೆರೆತು ರಿಯಲ್ ಆಗಿ ಅವಳು ಏನಾಗಿರ್ತದೆ ಅವನ ಮೇಲೆ ಲವ್ ಆಗಿಬಿಡುತ್ತೆ. ಅವನ ಒಳ್ಳೆತನಕ್ಕೆ ಅಥವಾ ಒಂದು ಒಳ್ಳೆ ಗುಣಕ್ಕೆ ಅವಳಿಗೆ ಲವ್ ಆಗಿಬಿಡತ್ತೆ. ಆತನು ಕೂಡ ಒಳ್ಳೆ ಮನುಷ್ಯ ಇರ್ತಾನೆ. ಈಕೆನ ಯಾವತ್ತೂ ಯಾವುದೇ ದಿವಸ ಕೂಡ ಇವಳು ನಮ್ಮ ವಿರೋಧಿಯ ದೇಶದವಳು ಈಕೆನ ಹಿಂಗ್ ಮಾಡ್ಬೇಕು ಏನೋ ಒಂದು ಬ್ಯಾಡ್ ಇಂಟೆನ್ಷನ್ ಇಟ್ಕೊಂಡು ಏನೋ ಯಾವುದೇ ಕೆಟ್ಟ ವಿಚಾರವನ್ನ ಕೂಡ ಮಾಡಿರೋದಿಲ್ಲ. ಅಷ್ಟು ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡಿರೋದ್ರಿಂದ ಆಕೆಗೆ ಇವನ ಮೇಲೆ ಲವ್ ಆಗತ್ತೆ. ಇದೆಲ್ಲ ಹೆಂಗೆ ಚಿತ್ರಿಸಿದ್ದಾರೆ ಅಂದ್ರೆ ಒಂದು ಬಹಳ ಅತ್ಯುತ್ತಮವಾದಂತ ಮೂವಿ ಅಂತ ಹೇಳ್ಬೋದು. ಸೊ ಇಂತಹ ಒಂದು ಮೂವಿಯನ್ನ ಮಿಸ್ ಮಾಡ್ಕೋಬೇಡ್ರಿ. ಎಲ್ಲಾ ಸ್ಟೋರಿಯನ್ನ ಹೇಳಿದ್ರೆ ಅದರಲ್ಲಿ ಅರ್ಥ ಇರೋದಿಲ್ಲ. ಈ ಮೂವಿಯನ್ನು ನೋಡಿದ ಮೇಲೆ ನಿಮ್ಗೆ ಗೊತ್ತಾಗತ್ತೆ. ಅಂತ ಒಂದು ಅತ್ಯದ್ಭುತವಾದಂತಹ ಮೂವಿ ಅಂತ ಹೇಳ್ಬೋದು. ಮೂವಿ ಮಿಸ್ ಮಾಡಬೇಡಿ. ಇದಾದ್ಮೇಲೆ ಗಾಜಿ ಅಂತ ಏನು ಬರುತ್ತಲ್ಲ ಮೂವಿ, ಅದನ್ನು ಕೂಡ ನೋಡಿ. ಯಾಕಂದ್ರೆ ಈ ರಾಜಿ ಮೂವಿ ಆದ ನಂತರ ರಾಜಿ ಮೂವಿಯ ಇದು ಗಾಜಿ ಅಟ್ಯಾಕ್ಕಿಂತ ಮುಂಚೆ ನಡೆದಂತಹ ಘಟನೆಗಳ ಬಗ್ಗೆ ನಡೆದಂತಹ ಸ್ಟೋರಿ ಇದು. ಸೊ ಇದು ರಿಯಲ್ ಲೈಫ್ ಸ್ಟೋರಿ ಆಗಿದ್ರಿಂದ ಇದು ನಮ್ಮ ಭಾರತದ